ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಯುಗಾದಿ ಇತ್ತನಂತಲೇ ನಾವು ಜಲ್ದಿ ರೆಡಿಯಾಗಿ ಬಂದುಬಿಟ್ಟು ನೋಡ್ರಿ ಕೋಡಿ ಬ್ರಹ್ಮದೇವ್ರ ಗುಡಿಗೆ. ಬನ್ನೀಗ ಬ್ರಹ್ಮದೇವರ ದರ್ಶನ ಮಾಡೋಣ. ನಾವೀಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡ ಮನೆಗೆ ಹೋಗಿ ಹಾಲು ತೊಗೊಂಡ ಊರಾಗ ಬರತ್ತ ನೋಡ್ರಿ. ಹಾಲೆಲ್ಲ ಹಾಕಿ ಗಾಡಿ ತೊಳ್ಯಾಕೊಟ್ಟ ನೋಡ್ರಿ. ಅಣ್ಣನ ಕಡೆ ಗಾಡಿ ಎಲ್ಲ ತೊಳ್ಸ್ಕೊಂಡು ಬಂದ ನಿಲ್ಸ್ಯಾವ ನೋಡ್ರಿ. ಈಗ ಪೂಜಾ ಮಾಡೋಣ ಬರ್ರಿ. ಪೂಜಾ ಮಾಡಿ ಒಂದು ಮಾಲೆ ಹಾಕಿದ್ರಿ. ಮತ್ತು ಮನೆಗೆ ಬಂದ ಮಸ್ತ್ ಪಕ್ಕಿ ರೆಡಿಯಾಗಿ ನಾವು ನೆಕ್ಸ್ಟ್ ಹೋಗೋ ಪ್ಲ್ಯಾನ್ದಾಗ ನೋಡ್ರಿ ತೇರದಾಳ. ಬರ್ರಿ ಕರ್ಕೊಂಡು ಹೋಗ್ತೇನೆ. ವಾಪಸ್ ಮತ್ತು ಊರಾಗ ಬಂದು ನೋಡ್ರಿ ಈ ಗಾಡಿ ಇಟ್ಟ ಬ್ಯಾರೆ ಗಾಡಿ ಹೋಗಿನ ಅಂತ ಬರ್ರಿ. ಈಗ ನಾವು ನಮ್ಮ ಪಪ್ಪಾರ್ದ TVS ಗಾಡಿ ತೊಗೊಂಡ ಹೊಂಟು ನೋಡ್ರಿ ತೇರದಾಳ ಕಡೆ. ನಮ್ಮಪ್ಪ ಏನ ತೇರದಾಳದ ಕಡೆ ನೋಡ್ರಿ. ಅರ್ಧ ಹಾದಿಗೆ ಬಂದೆವು. ಮಂಡಗಂಡು ಮಳೆ ಬರೋಂಗಾಗಿತ್ರಿ. ಏನು ಮಾಡ್ಬೇಕಂತ ಇವತ್ರಿ ನಮ್ಮ ದೋಸ್ತ ನಿಲ್ಸನ್ನತ್ತರಿ ಗಾಡಿ ಒಂದು ಕಡೆ. ಅಂತೂ ಇಂತೂ ತೇರದಾಳಕ್ಕೆ ಬಂದೂರಿ. ಆದರೆ ಇಲ್ಲಿ ನೋಡ್ರಿ ಮಂಡಗಂಡು ಮಳೆ ಕಟ್ಟಾದೈತಿ. ಮಳೆ ನಿಂತ ನಂತರ ದೇವ್ರ ದರ್ಶನ ಮಾಡೋಣಂತ್ರಿ. ಮಳೆ ಸ್ವಲ್ಪ ಕಡಿಮೆ ಆಗೈತ್ರಿ. ಈಗ ದೇವ್ರ ದರ್ಶನ ಮಾಡ್ಕೊಂಬರೋಣ ಬರ್ರಿ. ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ. ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲು. ನಾವೀಗ ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರತ್ತ ನೋಡ್ರಿ ನಮ್ಮೂರಿಗೆ. ಬರುವಾಗ ಹಂಗೆ ಒಂದು ಸಮೀಪದ ನಿಮಗೆ ದೇವಸ್ಥಾನ ತೋರಿಸ್ತಾನೆ ರೀ. ಹತ್ರ ಹೋಗಿರುವಂಥದ್ದೊಂದು ಶಿವಲಿಂಗ ತೋರಿಸ್ತಾನೆ ರೀ ಈ ವಿಭೂತಿಯಿಂದ. ಬರ್ರಿ, ಈ ವಿಭೂತಿ ಶಿವಲಿಂಗ ನಿಮಗೆ ಕನ್ನಡದಾಗ ನೋಡಕ್ಕೆ ಸಿಗ್ತೈತ್ರಿ. ಮಸ್ತ್ ಐತ್ರಿ. ಇಲ್ಲಂತೂ ಪ್ಲೇಸ ಒಮ್ಮೆ ವಿಸಿಟ್ ಮಾಡ್ರಿ. ನಂತರ ನಾವು ಅಲ್ಲಿರೋ ದೇವ್ರದೆಲ್ಲ ದರ್ಶನ ಮಾಡ್ಕೊಂಡು ಬರುವಾರಿ ಕಬ್ಬೂರದಾಗ ಮಂಡಗಂಡು ಮಳೆ ಆಗತ್ತೈತ್ರಿ. ಅದಕ್ಕೆ ಸ್ವಲ್ಪ ರೋಡ್ ದಂಡಿಗೆ ಒಂದು ಅಂಗಡಿ ಇತ್ತು ರೀ. ಆ ಅಂಗಡಿ ತಳಗೆ ನಾನು ನಮ್ಮ ದೋಸ್ತಾನ ಇತ್ತು.